ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಆಲ್ರೆಡಿ ಸ್ಟಿಚ್ಡ್ ಮಾಡಿರುವಂತಹ ಬ್ಲೌಸ್ಗಳಿಗೆ ವರ್ಕನ್ನು ಮಾಡಿ ತೋರಿಸ್ತೀನಿ. ಆಲ್ರೆಡಿ ಇದು ಹೊಲ್ದಿದೆ ಬ್ಲೌಸು. ಇದಕ್ಕೆ ನಾವು ಯಾವ ಥರ ವರ್ಕ್ ಮಾಡೋಣ ಅಂತ ತೋರಿಸ್ತೀನಿ ಇವಾಗ. ಬ್ಲೌಸ್ ಸೀರೆ ಬಂದು ತುಂಬಾನೇ ಗ್ರ್ಯಾಂಡ್ ಆಗಿದೆ. ಇದಕ್ಕೆ ಸಿಂಪಲ್ ಆಗಿ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದಾರೆ. ಇದಕ್ಕೆ ಇವಾಗ ಸ್ಲೀವ್ಸ್ಗೆ ವರ್ಕನ್ನು ಹಾಕಬೇಕು. ಸೇಮ್ ಇದೇ ಥರ ಬ್ಯಾಕ್ ನೆಕ್ಗೂ ಕೂಡ ಟ್ರೈ ಮಾಡ್ಬೋದು. ಈಗ ಯಾವ ಥರ ತೋರಿಸ್ತೀನೋ ಸ್ಲೀವ್ಸ್ಗೆ ಇದನ್ನ ಬ್ಯಾಕ್ ನೆಕ್ಗೂ ಕೂಡ ಹಾಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ಅರ್ಜೆಂಟಲ್ಲಿ ನಮಗೆ ಸಿಂಪಲ್ ಆಗಿರುವಂಥ ಬ್ಲೌಸ್ಗಳಿಗೆ ವರ್ಕನ್ನು ಬೇಕಂದಾಗ ನೀವೇ ನಿಮ್ಮ ಕೈಯಾರೆ ಒಂದು ಅರ್ಧ ಗಂಟೆ ಒಳಗೆ ಮಾಡ್ಕೋಬಹುದು. ಇದಕ್ಕೆ ನಾನು ಯಾವ ಥರ ಬೀಡ್ಸ್ ತಗೊಂಡಿದ್ದೀನಿ ಅಂದರೆ ಈ ಥರ ಮೆಟಲ್ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಇದು ಕಲರ್ ಹೋಗೋದಿಲ್ಲ ಈ ಮೆಟಲ್ ಬೀಡ್ಸ್ದು. ಬರೀ ಒಂದು 10 ರುಪೀಸ್ಗೆ 1 ತೊಲೆ ಇದು. ನಿಮ್ಮ ಕಡೆ ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ನಮ್ಮ ಹತ್ರ 10 ರೂಪಾಯಿಗೆ 1 ತೊಲೆ ಕೊಡ್ತಾರೆ. ಇದು ಮೆಟಲ್ ಬೀಡ್ಸು ಚಿಕ್ಕ ಸೈಜ್ ಇದೆ ಪೂರ್ತಿಯಾಗಿ. ಇದನ್ನ ಬಳಸ್ಕೊಂಡು ನಾನು ವರ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕೇವಲ ನೀವು ಒಂದು 10 ರೂಪಾಯಿ ಬೀಡ್ಸ್ ತಂದರೆ ಸಾಕು, ಬ್ಯಾಕ್ ನೆಕ್ಗೆ ಮತ್ತು 2 ಸ್ಲೀವ್ಗೂ ಕೂಡ ಆಗುತ್ತೆ. ಇದು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಒಂದು 10 ರೂಪಾಯಿ ಖರ್ಚು ಮಾಡಿಕೊಂಡು ಪೂರ್ತಿ ನಾವು ಬ್ಲೌಸ್ಗೆ ವರ್ಕನ್ನು ಹಾಕೋಬಹುದು. ಯಾವ ಥರ ಅಂತ ತೋರಿಸ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ನಾನಿಲ್ಲಿ ಬ್ಲೌಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡನ್ನು ತಗೊಂಡಿದ್ದೀನಿ. 2 ಎಳೆ ಈ ಥರ ನಾರ್ಮಲ್ ನೀಡಲ್ಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ನೋಡಿ ಈ ತರ ಬ್ಯಾಕ್ ಸೈಡ್ ಇಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಬ್ಲೌಸ್ ಈ ತರ ಉಲ್ಟಾ ಇದೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಒಂದು ಸ್ವಲ್ಪ ಇಷ್ಟು ಬಿಟ್ಕೋತೀನಿ. ಇಷ್ಟು ಬಿಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಮೊದಲು ಕೆಳಗಡೆಯಿಂದ ಈ ತರ ನೀಡಲ್ ಅನ್ನ ಮೇಲ್ ತಗೊಂಡು ಬನ್ನಿ. ಮತ್ತೆ ಕೆಳಗಡೆ ಚುಚ್ಕೊಳ್ಳಿ ನೀಡಲು. ಇದಕ್ಕೆ ಬರೀ ಕಾಟನ್ ಥ್ರೆಡ್ ಮತ್ತೆ ಬೀಡ್ಸ್ ಇದ್ರೆ ಸಾಕು, ಗ್ರ್ಯಾಂಡ್ ಆಗಿ ನಾವು ಬ್ಲೌಸ್ಗೆ ವರ್ಕ್ ಅನ್ನ ಮಾಡಬಹುದು. ಮತ್ತೆ ಇವಾಗ ಮೇಲ್ ತರ್ತೀನಿ. ತಂದು ಈ ತರ ಚುಚ್ಕೋತೀನಿ ನೀಡಲ್, ನೋಡ್ತಾ ಇರ್ಬೋದು ಈ ತರ. ಇವಾಗ ಇದಕ್ಕೆ ನಾನು 3 ಬೀಡ್ಸ್ ಗಳನ್ನ ಹಾಕ್ತೀನಿ. ಮೂರು ಬೀಡ್ಗಳನ್ನ ಹಾಕಿ ಪಕ್ಕದಲ್ಲೇನೆ ಈ ತರ ಹಾಕೊಂಡ್ಮೇಲೆ ಪಕ್ಕದಲ್ಲೇನೆ ಈ ತರ ನೀಡಲು ಕೆಳಗಡೆಯಿಂದನೇ ತರಬೇಕು. ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ, ನೋಡ್ತಾ ಇರ್ಬೋದು. ಇವಾಗ ಮೇಲ್ಗಡೆಯಿಂದ ಈ ಲಾಸ್ಟ್ ಬೀಡ್ ಇದೆಯಲ್ಲ, ಇದ್ರ ಹೊರಗಡೆ ತೆಗಿಬೇಕು. ಈ ತರ ಈ ಲಾಸ್ಟ್ ಬೀಡಿಂದ ಸೂಜಿಯನ್ನ ಹೊರಗಡೆ ತೆಗಿರಿ. ನೋಡಿ ಈ ತರ ಕಾಣಿಸುತ್ತೆ. ಮತ್ತೆ ಇವಾಗ 2 ಬೀಡ್ಗಳನ್ನ ಹಾಕ್ತೀನಿ. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಸ್ ಬರುತ್ತೆ. ಇವಾಗ ಮತ್ತೆ ಕೆಳಗಡೆಯಿಂದನೇ ನೀಡಲು ಈ ತರ ತಗೊಂಡ್ ಬನ್ನಿ. ತಗೊಂಡ್ ಬಂದು ಲಾಸ್ಟ್ ಬೀಡಿಂದ ಈ ತರ ಹೊರಗಡೆ ತೆಗಿಬೇಕು. ನೋಡಿ ಈ ತರ. ಮತ್ತೆ 2 ಬೀಡ್ಗಳನ್ನ ಹಾಕ್ಬೇಕು. ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು. ಹಾಕೊಂಡ್ಮೇಲೆ ತುಂಬಾನೇ ಗ್ರ್ಯಾಂಡ್ ಲುಕ್ ಬರುತ್ತೆ. ಇಲ್ಲಿ ಪರ್ಲ್ಸ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಅದು ಬ್ಲೌಸ್ಗೆ ಹಾಕಿದಾಗ ಅಪೋಸಿಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ತರ ಪರ್ಲ್ಸ್, ಚಿಕ್ಕದಾಗಿರುವಂತಹ ಪರ್ಲ್ ಗಳನ್ನ ಯೂಸ್ ಮಾಡಿ. ಬೀಡ್ಸ್ ಕೂಡ ಬೇರೆ ಬೇಕಿದ್ರೆ ಕೂಡ ಯೂಸ್ ಮಾಡಿ. ಇದು ನೋಡಿ ಯಾವುದೇ ರೀತಿಯ ಬ್ಲೌಸ್ಗೆ ಏನೂ ಆಗೋದಿಲ್ಲ. ಬೇಡ ಅಂದ್ರೆ ನಾವು ಬಿಚ್ಕೊಂಡ್ ಬಿಡ್ಬೋದು, ನೋಡ್ತಾ ಇರ್ಬೋದು. ಬರೀ 2 ಎಳೆ ಕಾಟನ್ ಥ್ರೆಡ್ ಇಂದ ಮಾಡ್ಕೊಂಡಿರ್ತೀವಲ್ಲ. ಒಂದ್ ವೇಳೆ ನೀವು ಕಲರ್ ಹೋಗಿರುವಂತಹ ಬೀಡ್ಸ್, ಕಲರ್ ಹೋಗುತ್ತಲ್ಲ ಅಂತ ಬೀಡ್ಸ್ ಏನಾದ್ರು ನೀವು ಹಾಕಿದ್ರು ಕೂಡ ನಿಮ್ಗೆ ಒಂದ್ಸಲ ಹಾಕೊಂಡ್ರೆ ಸಾಕು. ನೆಕ್ಸ್ಟ್ ನಿಮ್ಗೆ ಬೇಡ ಅಂದ್ರೆ ಬಿಚ್ಕೊಂಡ್ ಬಿಡ್ಬೋದು. ನಾನಿಲ್ಲಿ ಕಲರ್ ಹೋಗದಿರೋ ಬೀಡ್ಸ್ ಯೂಸ್ ಮಾಡಿದೀನಿ. ಒಂದ್ ವೇಳೆ ನಿಮ್ದು ಹೋಯ್ತಂದ್ರೆ ಬಿಚ್ಕೊಂಡ್ ಬಿಡ್ಬೋದು. ಅದರಲ್ಲಿ ಬ್ಲೌಸ್ಗೂ ಕೂಡ ಏನಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಪೂರ್ತಿಯಾಗಿ ಕಂಪ್ಲೀಟ್ ಆದ್ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಾನು ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. 2 ಸ್ಲೀವ್ಸ್ಗೂ ಕೂಡ ಹಾಕಿದ್ಮೇಲೆ ಇದೇ ತರ ಸೇಮ್ ನಾವು ಬ್ಯಾಕ್ ನೆಕ್ಗೆ ಪೈಪಿಂಗ್ ಮಾಡಿರ್ತಾರಲ್ಲ ಸಣ್ಣದಾಗಿ, ಅಲ್ಲಿ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ
ಹಾಗೆ ಫೋಲ್ಡ್ ಮಾಡಿ, ಇಲ್ಲಿ ಯಾವ ತರ ಫೋಲ್ಡಿಂಗ್ ಇದೆಯೋ ನಾವು ಈ ತರ ವರ್ಕ್ ಮಾಡ್ಕೋತೀವಿ ಅಂದ್ರೆ ನಾವು ಬ್ಲೌಸ್ಗೆ ಸಿಂಪಲ್ ಆಗೇನೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಕೊಡಿ ಅಂದ್ರೆ ಆ ತರ ಮಾಡಿ ಕೊಡ್ತಾರೆ. ಒಂದ್ ವೇಳೆ ನೀವೇ ಸ್ಟಿಚ್ ಮಾಡ್ತೀರಾ ಅಂದ್ರೆ ಆ ತರ ಮಾಡ್ಕೊಂಡು ನೀವು ಟ್ರೈ ಮಾಡಿ ಈ ಡಿಸೈನ್ ಅನ್ನ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಈ ತರ ಕಾಣಿಸುತ್ತೆ. ಇನ್ನೊಂದು ತೋರಿಸ್ತೀನಿ ನಿಮ್ಗೆ, ಕನ್ಫ್ಯೂಷನ್ ಬೇಡ. ನಾನು ಜಾಸ್ತಿ ಡಿಸೈನ್ಗಳನ್ನ ಬ್ಲೌಸ್ಗೆ ಹಾಕಿದ್ದೀನಿ. ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ನಿಮ್ಗೆ ಪ್ಲೇ ಲಿಸ್ಟ್ ಅನ್ನ ಹಾಕ್ತೀನಿ ನಾನು ವಿಡಿಯೋ ಎಂಡ್ ಆಗುವಾಗ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಈ ತರ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಂಡ್ ಅಲ್ಲಿ ಯಾವ ತರ ಲಾಕ್ ಮಾಡ್ಕೋಬೇಕಂತ ನಾನು ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಈ ತರ ಕಾಣಿಸ್ತಾ ಇದೆ. ಲಾಸ್ಟ್ ವರ್ಗೂ ಇದೇ ತರ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಷ್ಟು ಗ್ಯಾಪ್ ಬಿಟ್ಕೊಂಡಿದ್ನೋ ಇಲ್ಲೂ ಕೂಡ ಅಷ್ಟೇ ಗ್ಯಾಪ್ ಬಿಟ್ಕೊಂಡು ಇವಾಗ ಈ ತರ ಟರ್ನ್ ಮಾಡ್ಕೊಂಡು ಇಲ್ಲಿ ಒಳಗಡೆ ಸೈಡು ಈ ತರ ಲಾಕ್ ಅನ್ನ ಮಾಡ್ಕೋಬೇಕು. ಇಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ. ಹೀಗೆ ಮಾಡ್ಬೇಕಂತೇನಿಲ್ಲ, ನೀವು ಯಾವ ತರ ಲಾಕ್ ಮಾಡ್ತಿರೋ ಆ ತರ ಬಿಚ್ಕೊಳ್ದೆ ಇರೋ ತರ ಲಾಕ್ ಅನ್ನ ಮಾಡಿ. ಒಂದ್ 3 ರಿಂದ 4 ಸಲ ಲಾಕ್ ಮಾಡ್ಕೊಂಡು ಕಾಟನ್ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು 2 ಸ್ಲೀವ್ಸ್ಗೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮ್ಗೆ ಸ್ಲೀವ್ಸ್ ಯಾವ ತರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ 2 ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ. ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ. ಇದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಅಂತ. ಕೇವಲ ಒಂದು ಅರ್ಧ ಗಂಟೆಯಲ್ಲೇ 2 ಸ್ಲೀವ್ಸ್ಗೆ ನೀವು ಹಾಕೋಬಹುದು. ಒಂದ್ ವೇಳೆ ನಿಮ್ಗೆ ನಿಧಾನ ಆಗುತ್ತೆ ಅಂದ್ರೆ 1 ಗಂಟೆಯಲ್ಲೇ 2 ಸ್ಲೀವ್ಸ್ಗಳು ಕಂಪ್ಲೀಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ. ಬರೀ ಒಂದು 10 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. ಬ್ಯಾಕ್ ನೆಕ್ ವಿತ್ ಸ್ಲೀವ್ಸ್ಗೆ ನೀವು ವರ್ಕ್ ಅನ್ನ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ವಿಡಿಯೋನ ಎಂಡ್ ವರ್ಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.